ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್, ಅಡ್ವೊಕೇಟ್ ಸ್ಪೀಕಿಂಗ್. ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ದಿನ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ, ಈ ಖಾತಾ ಇಲ್ಲ ಎಂಬ ಕಾರಣವನ್ನು ಒಡ್ಡಿ ನೋಂದಣಿಯನ್ನ ತಿರಸ್ಕರಿಸುವುದರ ಬಗ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಕರ್ನಾಟಕದ ಹೈಕೋರ್ಟ್ ಒಂದು ಮಾರ್ಗಸೂಚಿಗಳನ್ನು ಹೇಳಿದೆ. ಅಂದ್ರೆ ಈ ಖಾತಾ ಸ್ವತ್ತಿನ ಈ ಖಾತಾ ಇಲ್ಲ ಎಂಬತಕ್ಕಂಥ ಕಾರಣವೊಡ್ಡಿ ನೋಂದಣಿಯನ್ನು ತಿರಸ್ಕರಿಸುವಂತಿಲ್ಲ. ಈ ಒಂದು ವಿಷಯದ ಬಗ್ಗೆ ಕುರಿತು ಈ ವಿಡಿಯೋ ಮೂಲಕ ಇವತ್ತು ನಾನು ಒಂದಿಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಪ್ರಕರಣ ಆಸ್ತಿ ಖರೀದಿ ಮಾಡಿದ ನಂತರ ಇರ್ಬೋದು ಅಥವಾ ನ್ಯಾಯಾಲಯದ ಡಿಗ್ರಿ ಪಡೆದ ನಂತರ ಇರ್ಬೋದು. ನೋಂದಣಿ ಅಧಿಕಾರಿಗಳು ಸಬ್ ರಿಜಿಸ್ಟ್ರಾರ್ ಇರ್ಬೋದು, ಮಹಾನಗರ ಪಾಲಿಕೆ ನೋಂದಣಿ ಅಧಿಕಾರಿಗಳು ಇರ್ಬೋದು, ಈ ಒಂದು ಸೂಪರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ನಲ್ಲಿ ಡಿಗ್ರಿ ಹೋಲ್ಡರು ಆಗಿರ್ಬೋದು, ಅಥವಾ ಈ ಒಂದು ದಾವೆ ಒಳಗಡೆ ವಾದಿ ಪರವಾಗಿ ತೀರ್ಪು ಕೊಟ್ಟಾಗ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಾಗಲೂ ಸಹ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ಡಿಗ್ರಿ ಹೋಲ್ಡರು ತನ್ನ ಸೂಪರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಮೂಲಕ ಆದೇಶವನ್ನು ಪಡ್ಕೊಂಡ್ಬಿಟ್ಟು ನೋಂದಣಿ ಅಧಿಕಾರಿಗಳಲ್ಲಿ ಹೋಗಿ ಆಸ್ತಿಯನ್ನು ನೋಂದಣಿ ಮಾಡ್ರಿ ಎಂಬತಕ್ಕಂಥ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ, ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಆ ಒಂದು ಆಸ್ತಿಗೆ ಈ ಖಾತಾ ಇಲ್ಲ ಎಂಬತಕ್ಕಂಥ ಕಾರಣವನ್ನು ಒಡ್ಡಿ ಸಂಬಂಧಪಟ್ಟಂಥ ನೋಂದಣಿ ಅಧಿಕಾರಿಗಳು ಆ ಆಸ್ತಿಯನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಅಥವಾ ತಿರಸ್ಕಾರ ಮಾಡುವಂಥದ್ದು ಸರಿಯಲ್ಲ, ಕಾನೂನು ಬಾಹಿರ, ಅದು ಸರಿಯಲ್ಲ ಎಂಬತಕ್ಕಂಥದ್ದನ್ನು ಕರ್ನಾಟಕದ ಹೈಕೋರ್ಟು ಈ ಒಂದು ಸಬ್ ರಿಜಿಸ್ಟ್ರಾರ್ ಬಗ್ಗೆ, ನೋಂದಣಿ ಅಧಿಕಾರಿಗಳ ಬಗ್ಗೆ ಒಂದು ಪ್ರಮುಖವಾದಂಥ ಮಾರ್ಗಸೂಚಿಯನ್ನು ಹೇಳಿದೆ. ಈ ಪ್ರಕರಣ ನಡೆದಿರತಕ್ಕಂಥದ್ದು ಸೂಪರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಅನ್ನ ತುಮಕೂರಿನ ನ್ಯಾಯಾಲಯದಲ್ಲಿ ಅಶೋಕ್ ಕುಮಾರ್ ಎಂಬತಕ್ಕಂಥವರು 2018ರಲ್ಲಿ ದಾವೆಯನ್ನು ಹಾಕ್ತಾರೆ. ಈ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ನ ದಾವೆ ಒಳಗಡೆ ಅಶೋಕ್ ಕುಮಾರ್ ಪರವಾಗಿ ಮಾನ್ಯ ನ್ಯಾಯಾಲಯ ಆದೇಶವನ್ನು ಕೊಡ್ತದೆ. ಇವರು ಡಿಗ್ರಿ ಹೋಲ್ಡರ್ ಆಗಿ ಆದೇಶವನ್ನು ಪಡ್ಕೊಳ್ತಾರೆ. ಇಂಥ ಒಂದು ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ತೆಗೆದುಕೊಂಡು ಸಂಬಂಧಪಟ್ಟಂತ ತುಮಕೂರಿನ ಮಹಾನಗರ ಪಾಲಿಕೆ ಒಳಗಡೆ ಹೋಗಿ ತಮ್ಮ ಆಸ್ತಿಯನ್ನ ನೋಂದಣಿ ಮಾಡಿಕೊಡಿ ಅಂತೇಳಿ ಕೇಳಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಮಹಾನಗರ ಪಾಲಿಕೆ ನೋಂದಣಿ ಅಧಿಕಾರಿ ನಿಮ್ಮ ಆಸ್ತಿ ಈ ಖಾತಾ ಪಡೆದಿಲ್ಲ ಎಂಬತಕ್ಕಂಥ ಕಾರಣವನ್ನು ಒಡ್ಡಿ ನೋಂದಣಿಯನ್ನು ತಿರಸ್ಕಾರ ಮಾಡ್ತಾರೆ. ಸೊ ಈ ರೀತಿ ಈ ಖಾತಾ ಇಲ್ಲ ಎಂಬತಕ್ಕಂಥ ಒಂದೇ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನೋಂದಣಿ ತಿರಸ್ಕರಿಸಲು ಸಾಧ್ಯವಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಈ ರೀತಿ ತಿರಸ್ಕರಿಸಿದಂತ ತುಮಕೂರಿನ ಮಹಾನಗರ ಪಾಲಿಕೆ ಮತ್ತು ನೋಂದಣಿ ಅಧಿಕಾರಿಗಳ ವಿರುದ್ಧ ಅಶೋಕ್ ಕುಮಾರ್ ಅವರು ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ರೀತಿ ಅಶೋಕ್ ಕುಮಾರ್ ಅವರ ಅರ್ಜಿಯನ್ನು ಪರಿಗಣಿಸಿದಂತ ಮಾನ್ಯ ಕರ್ನಾಟಕದ ಹೈಕೋರ್ಟಿನ ಸದನ ನ್ಯಾಯಪೀಠ ಇಂಥದ್ದೊಂದು ಮಹತ್ವದ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಏಕಸದನ ನ್ಯಾಯಾಧೀಶರುಗಳಾದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಚಿನ್ ಶಂಕರ್ ಮಗ್ದುಮ್ ರವರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನ ಈ ಒಂದು ಪ್ರಕರಣದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನ್ಯಾಯಾಲಯದ ಯಾವುದೇ ಆದೇಶಗಳು ಆಡಳಿತಾತ್ಮಕವಾದಂಥ ಕಾರಣವನ್ನು ಕೊಟ್ಬಿಟ್ಟು ಬರೀ ಕಾಗದದ ಮೇಲೆ ಉಳಿಬಾರ್ದು, ಅವುಗಳು ಕಾರ್ಯಗತಗೊಳ್ಳಬೇಕು. ಸೊ ಇಂಥ ಒಂದು ನ್ಯಾಯಾಲಯದ ಆದೇಶಗಳನ್ನ, ಡಿಗ್ರಿಗಳನ್ನ, ಜಡ್ಜ್ಮೆಂಟ್ಗಳನ್ನ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಸರ್ಕಾರದ ಮತ್ತು ಅಧಿಕಾರಿಗಳ ಒಂದು ಆದ್ಯ ಕರ್ತವ್ಯವಾಗಿದೆ ಮತ್ತು ಜವಾಬ್ದಾರಿಯಾಗಿದೆ ಎಂಬತಕ್ಕಂಥದ್ದನ್ನ ಮಾನ್ಯ ನ್ಯಾಯಾಧೀಶರು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಆಡಳಿತಾತ್ಮಕವಾದಂಥ ಕಾರಣಗಳನ್ನು ಕೊಟ್ಬಿಟ್ಟು, ನೆಪವನ್ನು ಹೇಳಿಬಿಟ್ಟು ನ್ಯಾಯಾಲಯದ ಆದೇಶಗಳನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕರಿಸುವಲು ಸಾಧ್ಯವಿಲ್ಲ ಎಂಬತಕ್ಕಂಥದ್ದನ್ನು
ಮಾನ್ಯ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಮತ್ತು ಮಾನ್ಯ ನ್ಯಾಯಾಲಯದ ಆದೇಶಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಯಾವುದೇ ವಿಧವಾದಂಥ ಆಡಳಿತಾತ್ಮಕವಾದಂಥ ಕಾರಣಗಳು ಅಡ್ಡಿಯಾಗಬಾರದು. ಯಾವುದೇ ಪ್ರತಿಯೊಂದು ನ್ಯಾಯಾಲಯದ ಯಾವುದೇ ಆದೇಶಗಳನ್ನು ಕೂಡ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ಸರ್ಕಾರಗಳದ್ದು ಆಗಿದೆ ಮತ್ತು ಅಧಿಕಾರಿಗಳದ್ದು ಸಹ ಆಗಿರ್ತದೆ ಎಂಬತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನ್ಯಾಯಾಲಯ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಮಾನ್ಯ ಹೈಕೋರ್ಟಿನ ಏಕಸದನ ನ್ಯಾಯಾಧೀಶರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಚಿನ್ ಶಂಕರ್ ಮಗ್ದುಮ್ರವರು ಇಂಥ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗಿರ್ಬೋದು ಮತ್ತು ಮಹಾನಗರ ಪಾಲಿಕೆಯ ನೋಂದಣಿ ಅಧಿಕಾರಿಗಳಿಗೆ ಯಾವುದೇ ನ್ಯಾಯಾಲಯದ ಆದೇಶಗಳನ್ನು ಕಾರ್ಯಗೊಳಿಸಬೇಕು ಈ ಖಾತಾ ಇಲ್ಲ ಎಂಬತಕ್ಕಂಥ ಕಾರಣವನ್ನು ಒಡ್ಡಿ ಯಾವುದೇ ನೋಂದಣಿಯನ್ನು ತಿರಸ್ಕರಿಸುವಂತಿಲ್ಲ. ಇಂಥ ಒಂದು ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣವನ್ನು ಉದಾಹರಣೆಯಾಗಿಟ್ಕೊಂಡು ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಮತ್ತು ಸಬ್ ರಿಜಿಸ್ಟ್ರಾರ್ ನೋಂದಣಾ ಅಧಿಕಾರಿಗಳಿಗೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ, ಕಚೇರಿಗಳಿಗೆ, ನೋಂದಣಾ ಅಧಿಕಾರಿಗಳಿಗೆ ಮಾನ್ಯ ಕರ್ನಾಟಕದ ಹೈಕೋರ್ಟು ತನ್ನದೇ ಆಗಿರ್ತಕ್ಕಂಥ ನೋಂದಣಿ ಮಾಡಿಕೊಳ್ಳಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನು ಹೇಳಿದೆ. ಅಂಥ ಒಂದು ಮಾರ್ಗಸೂಚಿಗಳು ಯಾವ್ಯಾವು ಎಂಬತಕ್ಕಂಥದ್ದನ್ನು ನಾವು ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆಸ್ತಿ ನೋಂದಣಿ ಮಾಡಿಕೊಡಬೇಕೆಂದು ಕೋರ್ಟ್ ಆದೇಶ ಕೊಟ್ಟಿದ್ದರೂ ಸಹ ಅದನ್ನು ನಿರ್ವಹಣೆ ಮಾಡಲು ಮೂಲ ಮಾಲೀಕರು ನಿರಾಕರಣೆ ಮಾಡಿದಲ್ಲಿ ಅಥವಾ ವಿಫಲವಾದಲ್ಲಿ, ಅಂಥ ಒಂದು ನಿರಾಕರಣೆ ಅಥವಾ ವಿಫಲವಾದರು ಅಂತಂದರೆ ಮೂಲ ಮಾಲೀಕರು ಮಾಡಿಕೊಡ್ಲಿಕ್ಕೆ ವಿಫಲವಾದರು ಅಂದ ಸಂದರ್ಭದಲ್ಲಿ ಕೋರ್ಟಿನ ಮೊಟ್ಟ ಮೊದಲನೇ ಮಾರ್ಗಸೂಚಿ ಏನಂತಂದರೆ, ಮಾಲೀಕರ ಪರವಾಗಿ ಕೋರ್ಟ್ ಕಮಿಷನರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ಕೋರ್ಟ್ ಕಮಿಷನರೇ ಮಾಲೀಕನ ಪರವಾಗಿ ಅಂಥ ಒಂದು ಕೋರ್ಟ್ ಆದೇಶವನ್ನು ನೋಂದಣಿ ಕೊಡಲಿಕ್ಕೆ ಅವರಿಗೆ ಸಂಪೂರ್ಣವಾದಂಥ ಕಾನೂನುಬದ್ಧ ಅಧಿಕಾರ ಇರ್ತದೆ. ಕೋರ್ಟ್ ಕಮಿಷನರು ಮಾಲೀಕರ ಪರವಾಗಿ ಆ ಒಂದು ಆಸ್ತಿಯನ್ನು ನೋಂದಣಿ ಮಾಡಿಕೊಡುವಂಥ ಅಧಿಕಾರವನ್ನು, ಕಾನೂನುಬದ್ಧ ಅಧಿಕಾರವನ್ನು ಕೋರ್ಟ್ ಕಮಿಷನರಿಗೆ ಇದೆ. ಕೋರ್ಟ್ ಕಮಿಷನರ್ ನೇಮಕಾತಿ ಮಾಡಿಸಿ ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತರಬೇಕೆಂಬತಕ್ಕಂಥ ಅತಿ ಪ್ರಮುಖವಾದಂಥ ಮಾರ್ಗಸೂಚಿಯನ್ನು ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದೆ. ಇನ್ನು ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಥವಾ ನೋಂದಣಿ ಅಧಿಕಾರಿಗಳಿಗೆ ಈ ಖಾತಾ ತುಂಬ ಕಡ್ಡಾಯ ಅವಶ್ಯಕತೆ ಇದೆ ಅಂತೇಳಿ ಕಂಡು ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಮಾನ್ಯ ನ್ಯಾಯಾಲಯವೇ ಸೋಮೋಟೋ ಅರ್ಜಿಯನ್ನು ಸ್ವೀಕರಿಸಿಬಿಟ್ಟು ಡಿಗ್ರಿ ಹೋಲ್ಡರ್ಸ್ ಪರವಾಗಿ ಆ ಒಂದು ಮಾನ್ಯ ನ್ಯಾಯಾಲಯ ಮಾಡಿದಂಥ ಆದೇಶವನ್ನು, ಡಿಗ್ರಿಯನ್ನು ಜಾರಿಗೊಳಿಸುವಂಥ ಮಟ್ಟಕ್ಕೆ ಮಾತ್ರ ಈ ಖಾತಾ ಮಾಡಲು ಕ್ರಮ ಕೈಗೊಳ್ಳಬೇಕಂತೇಳಿ, ಈ ಖಾತಾ ಮಾಡುವಂಥ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಂತೇಳಿ ಸ್ಥಳೀಯ ಪ್ರಾಧಿಕಾರ ಆ ಕ್ರಮವನ್ನು ಕೈಗೊಳ್ಳಬೇಕು. ಅಥವಾ ಸ್ಥಳೀಯ ಪ್ರಾಧಿಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ನೋಂದಣಿ ಅಧಿಕಾರಿಗಳಿಗೆ ಈ ಖಾತಾ ಕ್ರಮ ಕೈಗೊಂಡು ಈ ಖಾತಾವನ್ನು ಮಾಡಿಬಿಟ್ಟು ಆ ಪ್ರಕರಣಕ್ಕಷ್ಟೇ ಸಂಬಂಧಪಟ್ಟಂತೆ ಆ ಒಂದು ಆದೇಶಕ್ಕಷ್ಟೇ ಸಂಬಂಧಪಟ್ಟಂತೆ ಈ ಖಾತಾವನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕಾರ ನಿರ್ದೇಶನವನ್ನು ಕೊಡಬೇಕು ಎಂಬತಕ್ಕಂಥ ಎರಡನೇ ಅತಿ ಪ್ರಮುಖವಾದಂಥ ಮಾರ್ಗಸೂಚಿಯನ್ನು ಕರ್ನಾಟಕ ಹೈಕೋರ್ಟ್ ಹೇಳ್ತಿದೆ ಈ ಒಂದು ನೋಂದಣಾ ಅಧಿಕಾರಿಗಳಿಗೆ. ಇನ್ನು ಆಸ್ತಿಯ ಮೂಲ ಮಾಲೀಕನಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಡೇಟಾರು ಅರ್ಜಿ ಸಲ್ಲಿಸಿಲ್ಲ ಎಂಬತಕ್ಕಂಥ ಏಕೈಕ ಕಾರಣವನ್ನು ಕೊಟ್ಬಿಟ್ಟು ಡಿಗ್ರಿ ಹೋಲ್ಡರ್ನ ಈ ಖಾತೆಯನ್ನು ಸಂಬಂಧಪಟ್ಟಂಥ ಸಕ್ಷಮ ಪ್ರಾಧಿಕಾರ ನಿರಾಕರಿಸುವಂತಿಲ್ಲ. ಅಂಥ ಸಂದರ್ಭದಲ್ಲಿ ಮೂಲ ಮಾಲೀಕನ ಹೆಸರಿನ ಮೇಲೆಗೆ ಈ ಖಾತಾವನ್ನು ಕೊಡಬಹುದು ಎಂಬತಕ್ಕಂಥ ಇನ್ನೊಂದು ಅತಿ ಪ್ರಮುಖವಾದಂಥ ಮಾರ್ಗಸೂಚಿಯನ್ನು ಇಲ್ಲಿ ಕೊಡ್ತಾ ಇದೆ. ಅಥವಾ ಕೋರ್ಟ್ ಕಮಿಷನರನ್ನು ನೇಮಕಾತಿ ಮಾಡಿಬಿಟ್ಟು ಕೋರ್ಟ್ ಕಮಿಷನರ ಹೆಸರಿನ ಮೇಲೆಗೆ ಈ ಖಾತೆಯನ್ನು ಕೊಟ್ಬಿಟ್ಟು ಕೋರ್ಟ್ ಕಮಿಷನರನ್ನೇ ಮಾಲೀಕನ ಪರವಾಗಿ ಆದೇಶವನ್ನು ಜಾರಿಗೊಳಿಸುವಂಥ ಅಧಿಕಾರವನ್ನು ಹೊಂದಿದ್ದಾನೆ ಎಂಬತಕ್ಕಂಥದ್ದನ್ನು ಮಾನ್ಯ ನ್ಯಾಯಾಲಯ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮತ್ತು ಮಾರ್ಗಸೂಚಿಯನ್ನು ಹೇಳ್ತಿದೆ. ಇನ್ನು ಆಸ್ತಿಯ ಮೇಲೆ ಯಾವುದೇ ವಿಧವಾದಂಥ ತೆರಿಗೆ ಇದ್ದಂಥ ಸಂದರ್ಭದಲ್ಲಿ ತೆರಿಗೆ ಕಟ್ಟಿಲ್ಲ ಎಂಬತಕ್ಕಂಥ ಕಾರಣವನ್ನು ನೋಡಿಬಿಟ್ಟು ಅಥವಾ ತೆರಿಗೆ ಕಟ್ಟೋದಿಲ್ಲ ಎಂಬತಕ್ಕಂಥ ಅಗ್ಗಜಗ್ಗಾಟವನ್ನು ಬಿಟ್ಬಿಟ್ಟು ನೋಂದಣಿಯನ್ನು ತಿರಸ್ಕರಿಸುವಂತಿಲ್ಲ. ಈ ರೀತಿ ಮಾನ್ಯ ನ್ಯಾಯಾಲಯದ ಆದೇಶ ಇದ್ದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಆಸ್ತಿಯ ಮೇಲೆ ಈ ಖಾತಾ
ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡು ಒಂದು ವೇಳೆ ತೆರಿಗೆ ಕಟ್ಟಿಲ್ಲ ಅಂತಂದರೆ ಡಿಗ್ರಿ ಹೋಲ್ಡರ್ ಮೂಲಕ ತೆರಿಗೆಯನ್ನು ಕಟ್ಟಿಸ್ಕೊಂಡ್ಬಿಟ್ಟು ನಂತರ ಮೂಲ ಮಾಲೀಕನ ಮೂಲಕ ಕಾನೂನುಬದ್ಧವಾಗಿ ಆ ತೆರಿಗೆಯನ್ನು ವಸೂಲಿ ಮಾಡತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಇನ್ನೊಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಇಲ್ಲಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೈಗೊಂಡು 2 ವಾರದೊಳಗೆ ಸಂಬಂಧಪಟ್ಟಂಥ ಡಿಗ್ರಿ ಹೋಲ್ಡರ್ಗೆ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ, ಮಾನ್ಯ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಈ ಖಾತಾ ಪ್ರಮಾಣ ಪತ್ರವನ್ನು ಕೊಡಬೇಕು, ಆಸ್ತಿಯ ಈ ಖಾತವನ್ನು ಕೊಡಬೇಕು ಎಂಬತಕ್ಕಂಥ ಅಂಶವನ್ನು ಇಲ್ಲಿ ನ್ಯಾಯಾಲಯ ಹೇಳ್ತಾ ಇದೆ. ಇನ್ನು ಈ ಖಾತಾ ಇಲ್ಲ ಎಂಬತಕ್ಕಂಥ ಕಾರಣ ವಡ್ಡಿ, ನೆಪ ವಡ್ಡಿ ಯಾವುದೇ ಮಾನ್ಯ ನ್ಯಾಯಾಲಯದ ಆದೇಶವನ್ನು ನೋಂದಣಿ ಮಾಡಿಕೊಳ್ಳತಕ್ಕಂಥದ್ರ ಬಗ್ಗೆ ತಿರಸ್ಕರಿಸುವಂತಿಲ್ಲ. ಒಂದು ವೇಳೆ ಆ ಒಂದು ನೋಂದಣಿ ಮಾಡ್ಕೋಬೇಕಂತಂದ್ರೆ ಕೋರ್ಟ್ ಕಮಿಷನರ್ನ ನೇಮಿಸ್ಕೊಳ್ಬೇಕು. ಕೋರ್ಟ್ ಕಮಿಷನ್ ನೇಮಿಸಿರ್ತಕ್ಕಂಥ ಮತ್ತು ಅವರು ಸಿದ್ಧಪಡಿಸಿರ್ತಕ್ಕಂಥ ಕ್ರಯ ಪತ್ರವನ್ನು ತೆಗೆದುಕೊಂಡ್ಬಿಟ್ಟು ಮೂಲ ಮಾಲೀಕನೇ ಆ ಒಂದು ಎಲ್ಲ ದಾಖಲೆಗಳನ್ನು ಮಾಡಿಕೊಟ್ಟಿದ್ದಾನೆ ಎಂಬತಕ್ಕಂಥದ್ದನ್ನು ಪರಿಗಣಿಸಿ, ಕಮಿಷನರ್ ಮೂಲಕ ಪರಿಗಣಿಸಿ ಸೊ ಅಂಥ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಡೆಟರ್ ಅಥವಾ ಮೂಲ ಮಾಲೀಕನ ಒಪ್ಪಿಗೆಗಾಗಿ, ಅವನ ಹಾಜರಾತಿಗಾಗಿ ಕಾಯದೆ ನೋಂದಣಾ ಅಧಿಕಾರಿಗಳು ತಕ್ಷಣದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಎಂಬತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಕರ್ನಾಟಕದ ಹೈಕೋರ್ಟು ಮಾರ್ಗಸೂಚಿಯನ್ನು ಹೇಳ್ತಾ ಇದೆ. ಸೊ ಹೀಗಾಗಿ ಯಾವುದೇ ಒಂದು ಆಸ್ತಿಯನ್ನು ಸೂಪರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಮೂಲಕ ಮಾನ್ಯ ನ್ಯಾಯಾಲಯದ ಡಿಗ್ರಿ ಆದೇಶ ಕೊಟ್ಟಿದ್ರು ಸಹ ಆ ಒಂದು ಆಸ್ತಿಗೆ ಈ ಖಾತಾ ಇಲ್ಲ ಎಂಬತಕ್ಕಂಥ ಆಡಳಿತಾತ್ಮಕವಾದಂಥ ಕಾರಣವನ್ನು, ನೆಪವನ್ನು ಕೊಟ್ಬಿಟ್ಟು ಯಾವುದೇ ನೋಂದಣಿ ಅಧಿಕಾರಿಗಳು, ಅದು ಸಬ್ ರಿಜಿಸ್ಟ್ರಿಗೆ ಸಂಬಂಧಪಟ್ಟಂಥ ನೋಂದಣಿ ಅಧಿಕಾರಿಗಳಿರ್ಬೋದು ಅಥವಾ ಮಹಾನಗರ ಪಾಲಿಕೆ ಮತ್ತು ಅಲ್ಲಿ ಬರ್ತಕ್ಕಂಥ ನೋಂದಣಿ ಅಧಿಕಾರಿಗಳಿರ್ಬೋದು, ಎಲ್ಲ ನೋಂದಣಿ ಅಧಿಕಾರಿಗಳು ಇಂಥ ಒಂದು ಕಾರಣ ಕೊಡದೆ ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಡಿಗ್ರಿ ಹೋಲ್ಡರ್ ಪರವಾಗಿ ಕೊಟ್ಟಿರ್ತಕ್ಕಂಥ, ವಾದಿ ಪರವಾಗಿ, ಅರ್ಜಿದಾರರ ಪರವಾಗಿ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಕಾರ್ಯಗತಗೊಳಿಸಿರ್ತಕ್ಕಂಥದ್ದು, ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಒಂದು ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಎಂಬತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ತುಮಕೂರಿನ ಅಶೋಕ್ ಕುಮಾರ್ ಮತ್ತು ಮಹಾನಗರ ಪಾಲಿಕೆ ವಿರುದ್ಧ ಅವರು ಹೈಕೋರ್ಟಿನ ಮೆಟ್ಟಿಲನ್ನು ಏರ್ತಾರೆ. ಹೈಕೋರ್ಟಿನ ಮೆಟ್ಟಿಲನ್ನು ಏರಿದಂಥ ಸಂದರ್ಭದಲ್ಲಿ ಹೈಕೋರ್ಟಿನ ಏಕಸದನದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಚಿನ್ ಶಂಕರ್ ಮುಗುದಮ್ ಎಂಬತಕ್ಕಂಥವರು ಈ ಖಾತದ ಇಲ್ಲ ಎಂಬತಕ್ಕಂಥ ಕಾರಣವನ್ನು ಕೊಟ್ಬಿಟ್ಟು ಯಾವುದೇ ನೋಂದಣಿ ಅಧಿಕಾರಿಗಳು ನೋಂದಣಿ ಮಾಡಿಕೊಳ್ಳತಕ್ಕಂಥದ್ದನ್ನು, ಆಸ್ತಿ ನೋಂದಣಿ ಮಾಡಿಕೊಳ್ಳತಕ್ಕಂಥದ್ದನ್ನು ತಿರಸ್ಕರಿಸುವಂತಿಲ್ಲ ಅಂತ ಎಂಬತಕ್ಕಂಥದ್ದನ್ನು ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ತಮ್ಮದೇ ಆದಂಥ ವಿಶೇಷವಾದಂಥ ವಿಶಿಷ್ಟವಾದಂಥ ತೀರ್ಪನ್ನು ಮತ್ತು ಸಬ್ ರಿಜಿಸ್ಟರ್ಗಳಿಗೆ ಅತಿ ಪ್ರಮುಖವಾದಂಥ ನೋಂದಣಿ ಮಾಡಿಕೊಳ್ಳಿಕ್ಕೆ ಕೈಗೊಳ್ಳುವಂಥ ಕ್ರಮಗಳ ಬಗ್ಗೆ ಅತಿ ಪ್ರಮುಖವಾದಂಥ ಸೂಚಿಗಳನ್ನು ಈ ಒಂದು ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗಿದೆ. ಹೀಗಾಗಿ ಪಕ್ಷಕಾರರು ಸಾರ್ವಜನಿಕರು ಇಂಥ ಒಂದು ನೋಂದಣಿಗೆ ಹೋದಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರಕರಣಗಳನ್ನು ತಿಳ್ಕೊಂಡು, ಕಾನೂನಿನ ಜ್ಞಾನವನ್ನು ತಿಳ್ಕೊಂಡು ತಾವು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು, ತಿಳ್ಕೊಳ್ಳಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ವಿಡಿಯೋನ ಹೇಳಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.